ಇದೆ ಅಂದರೆ ಈ ಥರ ಒಂದು ಸೀಕ್ವೆನ್ಸ್ ಇತ್ತು, ಈ ಥರ ಇಡೋಣ ಮಾಡೋಣ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಂಟರ್ಟೈನ್ಮೆಂಟ್ ಅಂತಂದರೆ ಪ್ರತಿಯೊಂದು ಇರಬೇಕು. ತುಂಬ ರಗಡಾಗಿದೆ ಇದು, ನೋಡಿದ್ರೆ ಗೊತ್ತಾಗುತ್ತೆ, ಲುಕ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಸಿನಿಮಾದಲ್ಲೂ ಕೂಡ ಇದೇ ಥರ ಒಂದು ಗೆಟಪ್ ಇಟ್ಟು ಒಂದು ಫೈಟ್ ಸೀಕ್ವೆನ್ಸ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಕ್ಲಿಯರ್ ಆಗಿರೋ ತುಂಬ ಚೆನ್ನಾಗಿತ್ತು. ಫೈಟ್ಸ್ ಯಾವ ಥರ ಇದೆ? ಫೈಟ್ಸು ಕೌರವ್ ವೆಂಕಟೇಶ್ವರ್ ಮಾಡಿಸ್ತಾ ಇದ್ದಾರೆ ಇದನ್ನು. ಸೊ ತುಂಬ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಸೊ ಇವನ್ ನಮ್ಮ ಡೈರೆಕ್ಟ್ರು ಕೂಡ ತುಂಬ ಚೆನ್ನಾಗಿದೆ ಬಗ್ಗೆ ಕಾಂಪೋಸ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಮಾಡಬೇಕು. ಮತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಜಯಾನಂದ್ ಅವರು ತುಂಬ ಚೆನ್ನಾಗಿ ನಮ್ಮನ್ನು ಯಾವ ರೀತಿ ನಾವು ಎಷ್ಟು ಕಷ್ಟಪಟ್ಟು ಮಾಡಿದ್ದೀನೋ ಅದು ಕರೆಕ್ಟಾಗಿ ತೋರಿಸ್ತದೆ ಅಂತ ತುಂಬ ಚೆನ್ನಾಗಿ. ಸೊ 6 ಪ್ಯಾಕ್ ಮಾಡ್ಕೊಂಡಿದ್ದೀವಿ, 8 ಪ್ಯಾಕ್ ಮಾಡ್ಕೊಂಡಿದ್ದೀರಾ? 6 ಪ್ಯಾಕ್ ಮಾಡ್ತಾರೆ, 8 ಪ್ಯಾಕನ್ನು ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಆ ಒಂದು ಇದು ಅದು ಮಾಡ್ತಾನೂ ಕೂಡ ನೀವು ಡಯಟಿಂಗ್ ಇದ್ದು ಕೂಡ ಶೂಟಿಂಗ್ ಅಟೆಂಡ್ ಮಾಡಿದ್ದೀರಾ? ಹೌದು, ಆ್ಯಕ್ಚುಲಿ ನಾವು ಇಷ್ಟೊಂದು ವರ್ಕೌಟ್ ಮಾಡಬೇಕಾದ್ರೆ ರೆಸ್ಟ್ ಇರ್ಬೇಕು ನಮಗೆ. ನಾವು ಫಿಲ್ಮ್ ಲ್ಯಾಂಡಲ್ಲಿ ಇರೋದ್ರಿಂದ ನಮಗೆ ರೆಸ್ಟ್ ಸಿಗೋಲ್ಲ, ಅದು ಮಾತ್ರ ಗ್ಯಾರಂಟಿ. ಬರ್ಕೊಳ್ಬೇಕು ನಮಗೆ. ಸೊ ಇವತ್ತು ನಮಗೆ ಫೈಟ್ ಸೀನಲ್ಲಿ ಇದೊಂದು ಈ ಥರ ಎಕ್ಸ್ಪೋಸ್ ಮಾಡಬೇಕು ಅಂತಂದರೆ ತುಂಬ ಚೆನ್ನಾಗೇ ಇರಬೇಕು. ಬಟ್ ಸುಮ್ಮನೆ ಏನೋ ಮಾಡಿಕೊಂಡು ನಾವು ಮಾಡಿದ್ರೆ ಚೆನ್ನಾಗಿರಲ್ಲ. 2 ದಿನ ಫೈಟ್ ಮಾಡ್ತಿದ್ದೀವಿ, 2 ದಿನದ ಒಂದು 5 ನಿಮಿಷ ತೋರಿಸ್ಬೋದು ಸಿನಿಮಾದಲ್ಲಿ. ಬಟ್ ಅದಕ್ಕೋಸ್ಕರ ತುಂಬ ತಿಂಗಳುಗಳಿಂದ ವರ್ಕೌಟ್ ಮಾಡಿ ಆ ಒಂದು ಬಾಡಿ ಓಕೆ ಬಂದಿದೆ, ತುಂಬ ಚೆನ್ನಾಗಿದೆ ಅನ್ಸಿದ ಮೇಲೆ ಮಾತ್ರ ನಾವು ತೋರಿಸ್ಬೇಕು. ಯಾಕಂದರೆ ಅವಾಗ ಆಡಿಯನ್ಸ್ ರೀಚ್ ಆಗುತ್ತೆ, ಚೆನ್ನಾಗಿ ಮಾಡಿದ್ದಾನಪ್ಪ ಅನಿಸಿದೆ. ನಾವು ಕಷ್ಟಪಟ್ಟಿರೋದು ಇಲ್ಲಿ ಕಾಣಿಸ್ಬೇಕು, ನಾವು ಹೇಳ್ಕೊಳ್ಳೋದಕ್ಕಿಂತ. ತುಂಬ ಚೆನ್ನಾಗಿ ಮ್ಯೂಸಿಕ್ ಕಂಪೋಸಿಷನ್ ಮಾಡಿದ್ದಾರೆ. ಸೊ ಒಂದು ಸಾಂಗ್ ಆಗಿದೆ, ಇದಾದಮೇಲೆ ಇನ್ನೂ ಒಂದು 4 ಸಾಂಗ್ ಇದೆ. ಸೊ ಅದಕ್ಕೆ ನಾವು ಮೋಸ್ಟ್ಲಿ ಉತ್ತರ ಕರ್ನಾಟಕ ಹೋಗ್ತೀವಿ ಅನಿಸುತ್ತೆ ಶೂಟಿಂಗ್. ಈಗ ಮುಗಿದ್ಮೇಲೆ ಒಂದು ಬೇರೆ ಬೇರೆ ಗೆಟಪ್ಸ್ ಇರುತ್ತಾ? ಇಲ್ಲ, ಬೇರೆ ಬೇರೆ ಗೆಟಪ್ಸ್ ಇರುತ್ತೆ. ಇಡೀ ಸಿನಿಮಾದಲ್ಲಿ ಬೇರೆ ಬೇರೆ ಗೆಟಪ್ಸ್ ಇರುತ್ತೆ. ಸ್ಟಾರ್ಟಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಎಂಡ್ ಆಗುತ್ತೆ ಸಿನಿಮಾ ಒಂದೇ ಜಾಗ ಅದು. ಬಟ್ ಅದ್ರ ಮಧ್ಯದಲ್ಲಿ ಅವ್ನು ಯಾವ ರೀತಿ ಗೆಟಪ್ಸ್ಗಳು ಹೋಗ್ತಾನೆ, ಯಾವ ರೀತಿ ಚೇಂಜಸ್ ಆಗ್ತಾನೆ, ಸಿನಿಮಾದಲ್ಲಿ ಯಾವ ಸ್ಟೇಜಸ್ಗಳು ರೀಚ್ ಆಗ್ತಾನೆ ಅವನು ಅನ್ನೋದೇ ಸಿನಿಮಾ. ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಇಷ್ಟು ದಿನ ಬರೀ ಡೈಲಾಗ್ಸು, ರಿಯಾಕ್ಷನ್ಸು, ಅದು ಒಂದು ಕ್ಯೂಟ್ ಆಗಿ ಕ್ಯಾರೆಕ್ಟರ್ಸ್ ಸಿಗ್ತಾಯಿತ್ತು. ಬಟ್ ಇಲ್ಲಿ ಔಟ್ ಆ್ಯಂಡ್ ಔಟ್ ಹೀರೋಗೆ ಒಂದು ಆಪೋನೆಂಟ್ ಆಗಿರೋ, ಯಾವಾಗಲೂ ಹೀರೋನ ಬಾಯಿಗೆ ಬಂದಂಗೆ ಬೈತಿರೋ ಅಂಥ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು. ಹಾಗೆ ಒಂದು ಸೆಂಟಿಮೆಂಟ್ ಕೂಡ ಕ್ರಿಯೇಟ್ ಮಾಡೋವಂಥ ಕ್ಯಾರೆಕ್ಟರ್. ಬಟ್ ಸ್ವಲ್ಪ ಜನಕ್ಕೆ ಬೇಜಾರು ಕ್ರಿಯೇಟ್ ಮಾಡೋದೇ ನನ್ನ ಬಗ್ಗೆ ಬೈಕೊಳ್ತಾರೆ ಸ್ವಲ್ಪ ಜನ ನನ್ನ ಕ್ಯಾರೆಕ್ಟರ್ ನೋಡಿದ್ಮೇಲೆ. ಮೇನ್ ಥಿಂಗ್ ಈ ಮೂವಿ ಬಗ್ಗೆ ಹೇಳಬೇಕಂತಂದರೆ ತುಂಬ ಲೆಂತಿ ಸೀನ್ಸ್ ಯಾವುದಾದ್ರು ಇಲ್ಲ, ಎಲ್ಲ ಕ್ಯೂಟಾಗಿ ಕಂಪೋಸ್ ಮಾಡಿದ್ದಾರೆ. ದೊಡ್ಡ ಸೀನ್ ಹೇಳೋಕ್ಕಿಂತ ಒಂದು ಡೈಲಾಗಲ್ಲಿ ಒಂದು ಸೀನ ಕನ್ವೆ ಮಾಡೋ ಒಂದು ಪ್ರಯತ್ನ ಕೂಡ ಆಗಿದೆ. ಈ ಒಂದು ಲೊಕೇಶನ್ ನೀವು ನೋಡಬೇಕಾದ್ರೆ ತುಂಬ ಒಂದು ಇರೋದು ಹಳೇ ಕಾಲದ ಆಲದ ಮರದ ಕೆಳಗಡೆ ಇದೆಲ್ಲ ಸೆಟ್ ಹಾಕಿ ಜಾತ್ರೆ ಸೆಟಪ್ಪಲ್ಲಿ ದೊಡ್ಡ ಕುಂಟ ಅದೆಲ್ಲ ಒಂದು ಫೈಟಿಂಗ್ ಮಾಡ್ತಾರೆ. ಸ್ಪೆಷಾಲಿಟಿ ಏನಂತಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಚೇತನ್ ಚಂದ್ರದಲ್ಲಿ 8 ಪ್ಯಾಕ್ಸ್ ಮಾಡ್ಕೊಂಡಿರೋದು. ಯೂಶಲಿ ನಾವು ಬೇರೆ ಬಾಲಿವುಡ್ ಆಗಿರ್ಬೋದು ಅದು ಮೂವಿನಲ್ಲಿ ಒಂದು ತುಂಬ ಜನ ಒಂದು ಗ್ರಾಫಿಕ್ಸ್ ಕೂಡ ಅವ್ರು ಕಟ್ಟಿಂಗ್ಸ್ ಮಾಡ್ಕೊಂಡಿದ್ದಾರೆ. ಬಟ್ ಎಷ್ಟು ಕಷ್ಟ ಅನ್ನೋದು 8 ಪ್ಯಾಕ್ಸ್ ಮಾಡೋದು ಚೇತನ್ ಚಂದ್ರ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ನಾನು ದಿನ ಶೂಟಿಂಗ್ ಲೊಕೇಶನ್ ಓಕೆ. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನಾನು ಯಾವಾಗಲೂ ಒಟ್ಟೆ ಅಂತ ಮಾತಾಡ್ತಿರ್ತೀನಿ. ಬಟ್ ಒಂದು ಆಟಿಟ್ಯೂಡ್ ಇರೋಂಥ ಒಂದು ಏನು ಕಾಸ್ಟ್ಯೂಮ್ಸ್ ಇದರಲ್ಲಿ ಒಂದು ಕಾಲೇಜ್ ಗೋಯಿಂಗ್ ಗರ್ಲ್, ಒಂದು ಚೂಡಿದಾರ್ಸ್ ಆಗಿರ್ಬೋದು, ಪ್ಯಾಂಟ್ ಶರ್ಟ್ಸ್ ಆಗಿರ್ಬೋದು, ಆ ಥರ ಒಂದು ಎಲ್ಲ ಅಂದರೆ ಸಿಂಪಲ್ ಆಗಿ ಕ್ಯೂಟಾಗಿ ಕಂಪೋಸ್ ಮಾಡಿದರೆ. ನಾನು ಆಗಲೇ ಹೇಳಿದೆ, ನನ್ನ ಆನಂದ್ ಸರ್ ನಾನು ಜಾಸ್ತಿ ಓವರ್ ಮೇಕಪ್ ಅಂದರೆ ಜಾಸ್ತಿ ಮೇಲ್ಮೇಲೆ ಮೇಕಪ್ ಮಾಡ್ಕೊಳ್ತಿದ್ರೆ ಅವ್ರಿಗೆ ಇಷ್ಟ ಆಗ್ತಿರಲಿಲ್ಲ. ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ನನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲೂ ಬೇಕು ಅಂತ ಸರ್ಕ್ಯಾಸ್ಟಿಕ್ ಆಗಿ ತುಂಬಿಸಿಲ್ಲ ಸಾಂಗ್ಸು ಅಥವಾ ಸೀಕ್ವೆನ್ಸು ಎಲ್ಲ. ಅವನ್ ಈಚ್ ಆ್ಯಂಡ್ ಎವ್ರಿ ಆರ್ಟಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಲಿಮಿಟೆಡ್ ಆರ್ಟಿಸ್ಟ್ ಇದ್ರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಮುದ್ದಾಗಿ ಬಂದಿದೆ. ಸೊ ಮುದ್ದಾಗಿರೋ ಲವ್ ಸ್ಟೋರಿ ಇದೆ, ರಗಡ್ಡಾಗಿರೋ ಫೈಟ್ ಇದೆ. ಸೊ ಇದು ಕುಂಭರಾಶಿ ಒಂದು ಸ್ಪೆಷಾಲಿಟಿ ಅಂತ.